ನನಗೆ ಒಂದು ಕ್ಲಾರಿಫಿಕೇಷನ್ ಬೇಕು. ಕ್ಲಾರಿಫಿಕೇಷನ್ ಅನ್ನೋದಕ್ಕಿಂತ ಐ ವಾಂಟ್ ಟು ಕ್ಲಾರಿಫೈ ಟು ದ ಆಡಿಯನ್ಸ್. ಏನಂದರೆ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕೆಲಸದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರು ತುಂಬ ಜಾಸ್ತಿ. ಉದಾಹರಣೆಗೆ ಎಲ್ಲ ಟೇಸ್ಟ್ ಮಾಡಿಬಿಟ್ಟಿರ್ತಾರೆ, ಅವರೇ ತಿಂದ್ಬಿಟ್ಟಿರ್ತಾರೆ ಒಂಚೂರು, ಈ ಥರದ್ದೆಲ್ಲ ಮಾತುಗಳನ್ನ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ. ಆ ಥರ ಏನಾದ್ರು ಟೇಸ್ಟ್ ಮಾಡುವಂಥದ್ದು ಏನೋ ಇದೆಯಾ, ಅಥವಾ ನೀವು ಯಾರು ಮಾಡೋದಿಲ್ವಾ? ಯಾತಕ್ಕೆ ಆ ಥರ ಅಪವಾದ ಬಂತು ನಿಮ್ಮ ಮೇಲೆ? ಸರ್, ಇನ್ನೊಂದು ನಮ್ಗೆ ಟೇಸ್ಟ್ ಮಾಡೋಕ್ಕೆ ಟೈಮು ಇರಲ್ಲ ಅಲ್ಲಿ. ಯಾಕೆಂದ್ರೆ ನಮ್ಗೆ ಕೊಟ್ಟಿರೋದು ಒಂದು 40 ಮಿನಿಟ್ಸ್ 30 ಮಿನಿಟ್ಸ್ ಕೊಟ್ಟಿರ್ತಾರೆ ಡೆಲಿವರಿಗೆ. ನಾವು ಆ ಟೈಮಲ್ಲಿ ಡೆಲಿವರಿ ಕೊಡಬೇಕು, ಇಲ್ಲ ಅಂದರೆ ನಮ್ಮ ಸ್ಯಾಲ್ರಿನ ಕಟ್ ಆಗುತ್ತೆ. ಅದು ಓಕೆ, ಆ ಫುಡ್ ಆನ್ ಟೈಮ್ ಇರುತ್ತೋ ಅದು ನಮ್ಮ ಸ್ಯಾಲ್ರಿಯಿಂದ ಕಟ್ ಆಗುತ್ತೆ. ನಾವು ಟೇಸ್ಟ್ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಸರ್, ಒನ್ ಮೋರ್ ಥಿಂಗ್ ಏನಾಗುತ್ತೆ ಅಂತಂದರೆ ಸರ್, ನಾವೊಂದು ಟೈಮಲ್ಲಿ ಮಾಡ್ತಿರ್ಬೇಕಾದ್ರೆ ನಮ್ಮ ಊಟ ತಿಂದಿರಲ್ಲ. ಸೊ ನಾವು ಅವಾಗ ಯಾವುದೋ ಒಂದು ಪ್ಲೇಸಿಗೆ ಹೋದಾಗ ಅಲ್ಲಿ ನಮಗೆ ಟೈಮ್ ಇರುತ್ತೆ, ಅಲ್ಲಿಂದನೇ ನಾವು ಫುಡ್ ಆರ್ಡ್ರ್ ಕಟ್ಟಿಸ್ಕೊಂಡಿರ್ತೀವಿ. ಅದನ್ನು ಬಂದುಬಿಟ್ಟು ಯಾವುದೋ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ತಿಂತಾ ಇರ್ತೀವಿ. ಬಾಕ್ಸ್ಡ್ ಪೀಸ್ ಇರುತ್ತೆ, ನಾವು ಡ್ರೆಸ್ಸಲ್ಲಿ ಇರ್ತೀವಿ, ನಾವು ಮನುಷ್ಯರಲ್ವ ಸರ್, ನಾವು ಊಟ ಮಾಡಬೇಕು. ಆ ಟೈಮಲ್ಲಿ ನಾವು ಆ ಬಾಕ್ಸ್ ತಿನ್ನೋದನ್ನು ಯಾರಾದರೂ ಒಂದು ಫೋಟೋ ಹೊಡೆದ್ಬಿಟ್ಟು ಅಥವಾ ವೀಡಿಯೋ ಮಾಡಿಬಿಟ್ಟು ಹಾಕಿದ್ರೆ ಅದು ಜನಕ್ಕೆ ಯಾವ ಥರ ಇದಾಗುತ್ತೆ ಅಂತಂದರೆ ಯಾರ್ದೋ ಆರ್ಡರನ್ನು ತೆಕ್ಕೊಂಡು ತಿಂದ ಆ ಥರ ಆಗ್ತಿರತ್ತೆ ಸರ್. ಯಾಕೆಂದರೆ ಎಲ್ಲರೂ ಮನುಷ್ಯರೇ, ತಿನ್ನಲೇಬೇಕು. ನಾವು ಡೆಲಿವರಿ ಮಾಡ್ತಾ ಇದ್ದೀವಿ ಅಂದರೆ ಆ ಟೈಮಲ್ಲಿ ನಮಗೂ ಹಸು ಆಗೇ ಆಗುತ್ತೆ, ನಾವು ತಿನ್ನಲೇಬೇಕಲ್ವ ಸರ್. ಆ ಫುಡ್ಡನ್ನು ನೋಡಿಬಿಟ್ಟು ಜನ ವೀಡಿಯೋ ಮಾಡಿ ಹಾಕಿದ್ರೆ ಅದು ಭಾರಿ ಬೇಜಾರಾಗತ್ತೆ ಸರ್ ಆ ಟೈಮಲ್ಲಿ. ಯಾಕಂದರೆ ಒಂದಷ್ಟು ದಿವಸ ಆ ಥರದ್ದು ಹಳ್ಳಿಗೆ ಒಂದು ದೊಡ್ಡ ಇಶ್ಯೂನೇ ಆಗಿತ್ತದು ಆ ವಿಚಾರವಾಗಿ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ತುಂಬ ಚರ್ಚೆ ನಡೆದಿತ್ತು. ಅದಕ್ಕೆ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಕೇಳಿದ್ದು. ಸಾಮಾನ್ಯವಾಗಿ ಡೆಲಿವರಿ ಬಾಯ್ಸು ಯಾರೂ ಆ ಥರ ಮಾಡೋದಿಲ್ಲ. ಇವ್ರು ಹೇಳಿದಾಗೇ ಅವ್ರ ಸ್ವಂತ ಊಟ ಮಾಡ್ತಾ ಇದ್ದದನ್ನ ನೋಡಿಬಿಟ್ಟು ಮಿಸ್ಟೇಕ್ ಮಾಡಿಕೊಂಡು ಫೋಟೋ ಹಾಕಿ ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಎಲ್ಲ ಡೆಲಿವರಿ ಬಾಯ್ಸು ಟೇಸ್ಟ್ ಮಾಡ್ತಾರೆ ಅಂತ ಹೇಳೋದು ನಿಜವಾಗ್ಲೂ ತಪ್ಪು. ಅವರು ಅವರ ವೃತ್ತಿಯನ್ನು ಭಾಳ ಶ್ರದ್ಧೆಯಿಂದ ಮಾಡ್ತಾಯಿರ್ತಾರೆ. ಆ ಶ್ರದ್ಧೆನ ಗುರುತಿಸಿ ಅವ್ರಿಗೆ ಕೊಡಬೇಕಾದಂಥ ಗೌರವವನ್ನು ನಾವು ಕೊಡಲೇಬೇಕು. ನಮಗೆ ಅಷ್ಟು ಆ ಥರ ಇದ್ದರೆ ನಾವೇ ಹೋಗಿ ತಿನ್ನಬೇಕು, ಆರ್ಡ್ರ್ ಮಾಡಬಾರ್ದು ಆನ್ಲೈನಲ್ಲಿ, ಅಷ್ಟೇ ಅಲ್ವಾ? ಹೌದು ಸರ್.